ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ಆದಷ್ಟು ಶೀಘ್ರ ಆರೋಗ್ಯ ಭಾಗ್ಯ ಯೋಜನೆ ಜಾರಿಗೊಳಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರ ಅಂತ ಕೆ.ವಿ. ಪ್ರಭಾಕರ್ ಅವರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಸಾಮಾನ್ಯವಾಗಿ ಬಡ ಮತ್ತು ಮಾಧ್ಯಮ ವರ್ಗಗಳಿಂದ ಬರುವ ಪತ್ರಕರ್ತರು ಆರೋಗ್ಯ ಕೈಕೊಟ್ಟಾಗ ಹೆಚ್ಚು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸುವ ರಾಜ್ಯ ಸರ್ಕಾರ ಈಗಾಗಲೇ ವಿಶೇಷವಾಗಿ ಪತ್ರಕರ್ತರಿಗಾಗಿ ಆರೋಗ್ಯ ಭಾಗ್ಯ ಯೋಜನೆ ಜಾರಿಗೊಳಿಸುತ್ತಿದೆ. ಈ ನಿಟ್ಟಿನಲ್ಲಿ ಅದಾಗಲೇ ₹10 ಕೋಟಿ ಅನುದಾನ ತೆಗೆದಿರಿಸಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಅಗತ್ಯ ಮಾರ್ಗಸೂಚಿಗಳನ್ನು ಪ್ರಕಟಿಸುವ ಮೂಲಕ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಇಂತಹದೊಂದು ಯೋಜನೆ ಘೋಷಿಸಿದ ಮುಖ್ಯಮಂತ್ರಿಗಳು ತಾವು ಅಭಿನಂದಿಸುವುದಾಗಿ ಕೃತಜ್ಞತೆ ಸೂಚಿಸಿದರು. ಹೇಳ್ತಾನೆ ಬಂದಿದ್ರು. ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಬೇಕು ಎನ್ನುವ ಕೂಗು ಇವತ್ತಿಂದಲ್ಲ ಒಂದು 30 ವರ್ಷದಿಂದ ಹೇಳ್ತಾನೆ ಇದ್ರು. ಎಲ್ಲ ಬಂದಂಥ ಸರ್ಕಾರಗಳು ಕೂಡ ನಾವು ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ರು. ಅದು ಆ ಕೆಲಸ ಆಗಿರಲಿಲ್ಲ. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದಂತಹ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದರು. ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲ, ನಾವು ಈ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು. ಕೊಟ್ಟ ಭರವಸೆಯ ಪ್ರಕಾರ ಅವರು ಬಜೆಟ್ನಲ್ಲಿ ಕೂಡ ಈ ಬಸ್ ಪಾಸ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಒಂದು ಸಮಸ್ಯೆ ಏನು ಅಂತಂದರೆ, ಈ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರನ್ನು ಗುರುತಿಸೋದು ಇವಾಗ ಒಂದು ಸವಾಲಿನ ಕೆಲಸ. ಇದರಲ್ಲಿ ಅರ್ಹರು ಯಾರು, ಯಾರಿಗೆ ಅರ್ಹತೆ ಇಲ್ಲ ಅನ್ನೋದನ್ನು ಪತ್ತೆ ಮಾಡೋದಂತಹ ಒಂದು ಕಷ್ಟದ ಕೆಲಸವನ್ನು ಮುಂದೆ ಇದೆ. ಅದಕ್ಕಾಗಿ ನಾವೊಂದು ಕೆಲವೊಂದು ಗೈಡ್ಲೈನ್ಸನ್ನು ಹಾಕಿ ಇನ್ನೊಂದು 15-20 ದಿವಸದಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಂದು ಏನಂತಂದರೆ ಆರೋಗ್ಯ ವಿಮೆ ಯೋಜನೆ. ಈಗ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರ ಜೊತೆಗೂ ನಾನು ಮಾತಾಡ್ತಿದ್ದೆ. ಕಷ್ಟದ ಸಂದರ್ಭದಲ್ಲಿ ಪತ್ರಕರ್ತರು ಯಾವ ರೀತಿ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅನ್ನೋದು ನಾವೆಲ್ಲ ನೋಡಿದ್ವಿ. ಈಗ ತಾನೇ ನಮ್ಮ ಶಿವಾನಂದ ತಗಡೂರು ಅವರು ನಮ್ಮ ಹಿರಿಯ ಪತ್ರಕರ್ತ ಶಶಿಧರ ಭಟ್ ಅವರ ಒಂದು ಉದಾಹರಣೆಯನ್ನು ಕೊಟ್ಟರು. ಶಶಿಧರ ಭಟ್ ಅವರು ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ, TV ಚಾನಲ್ಗಳಲ್ಲಿ ಕೆಲಸ ಮಾಡಿದಂಥ ಒಬ್ಬ ಪ್ರತಿಭಾವಂತ ಪತ್ರಕರ್ತರು. ಆದರೆ ಅವರು ಸೇವೆಯಿಂದ ನಿವೃತ್ತರಾದಮೇಲೆ ಭಾರಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾದರು. ಮೊನ್ನೆ ಇದ್ದಕ್ಕಿದ್ದಂಗೆ ಫೇಸ್ಬುಕ್ಕಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಹಾಕೋರು, ನನ್ನವರು ಯಾರೂ ಇಲ್ಲ ಅಂತ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವಂಥ ಭಾವಚಿತ್ರ ಹಾಕಿ ಒಂದು ನಂತರ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ಕೂಡ ನೀವು ನೋಡಿ, ಯಾಕಂದ್ರೆ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ವಿಲನ್ ಡಾಮಿನೇಟೆಡ್ ರೋಲ್ಸ್ ಅಲ್ಲಿ ಜಾಸ್ತಿ ಯುವಕರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ದಟ್ ಈಸ್ ರಾಂಗ್ ಬೆಳವಣಿಗೆ. ಅದು ಹಿಂದೆ ಎಲ್ಲ ಏನಾಗ್ತಿತ್ತು, ಹೀರೋಸ್ ಮೇಲೆ ಅಂದ್ರೆ ಹೀರೋಯಿಕ್ ಡೀಡ್ಸು ಅಥವಾ ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡೋನು ಹೀರೋ ಅಂತ ಪೋರ್ಟ್ರೇ ಮಾಡ್ತಾ ಇದ್ದು. ನಾವು ಐ ಥಿಂಕ್ ಇಟ್ಸ್ ಸ್ಲೋಲಿ ಚೇಂಜಿಂಗ್. ಏನಂದ್ರೆ ಯಾರು ವಿಲನ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ವೈಭವೀಕರಣ ಆಗ್ತಾ ಇದೆ. If this happens, then the youngsters and the younger generation will think this is the right thing, because they don't know until they are told so. either ನಮ್ಮ ತಂದೆ ತಾಯಿಯನ್ನು ಹೇಳಬೇಕು, ಶಾಲೆಯಲ್ಲಿ ಮಾಸ್ಟರ್ನ ಹೇಳಬೇಕು, ಇಲ್ಲಾಂದರೆ ಸಮಾಜದಲ್ಲಿ ಅವ್ರು 4 ಜನರ ಜೊತೆ ಇದನ್ನು ಕಲ್ಕೋಬೇಕು. ಹಾಗಾಗಿ these are all the things we need to correct. ಯಾಕಂದರೆ we are all the part of the society. ನಮ್ಮ ದೇಶದ ಈ ವ್ಯವಸ್ಥೆ ಏನಿದೆಯಲ್ಲ, ಈ ವ್ಯವಸ್ಥೆ ಸರಿಪಡಿಸ್ತಕ್ಕಂಥ ಕೆಲಸ ಕೇವಲ ಪತ್ರಕರ್ತರದ್ದು, ರಾಜಕಾರಣಿಗಳದ್ದು ಅಷ್ಟೇ ಅಲ್ಲ. ಸಮಾಜದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಅಂತಂದರೆ ಅದರಲ್ಲಿ ಜನರಲ್ಲೂ ಜಾಗೃತಿ ಇರಬೇಕು. ಎಲ್ಲ ಜನರ ಪಾತ್ರ ಇದ್ದಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇಲ್ಲಿ ತಾವೆಲ್ಲ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಿರಿ. ಇಲ್ಲಿ ಅನೇಕ ಪತ್ರಕರ್ತರು, ನಮ್ಮ ಜಯತೀರ್ಥ ಕಾಗಲ್ಕರ್ ಅವರು ನಮ್ಮ ಮಿತ್ರ ಇದ್ದರು, ನಮ್ಮ ಮಧ್ಯೆ ಇಲ್ಲ ಅವರು. ಹಾಗೆ ಅನೇಕ ಜನ ಇಲ್ಲಿ ಪತ್ರಕರ್ತರು ಎಲ್ಲ ನಮ್ಮ ಒಳ್ಳೆ ರೀತಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ. ತಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನಮಸ್ಕಾರ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಅಂತ ಶಿವಾನಂದ ತಗಡೂರು, ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಡಮನಿ, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಅಲ್ಲಾಂಪುರ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಗುತ್ತೇದಾರ್, ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನಂ, ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಸಿದ್ದೇಶ್ವರಪ್ಪ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.